ಭೀಮನಕೋಣೆ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥದ್ದು ಇದಕ್ಕೆ. ಆದ್ರೆ ಒಳಚರಂಡಿ ಇಲ್ಲ, ಹಾಗೂ ಇಲ್ಲಿ ನೀರಿನ ಸೌಲಭ್ಯನೂ ಇಲ್ಲ. ಇಲ್ಲಿ ಸುಮಾರು ಒಂದು 50 ನೂರು ಮನೆ ಹತ್ರ ಇದೆ. ಇಲ್ಲಿ ನೀರು ಬರೋದು ಎಲ್ಲವೂ ಇದು ಗ್ರಾಮ ಪಂಚಾಯತಿಂದನೇ ನೀರು ಇದಕ್ಕೆ ಸರಬರಾಜು. ಈ ಮತ್ತೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ, ಬೇರೆ ವ್ಯವಸ್ಥೆ ಏನೂ ಇಲ್ಲ. ಇಲ್ಲಿ ಇದೇ ನೀರನ್ನ ನಂಬ್ಕೊಂಡಿದ್ದಾರೆ, ಇದನ್ನೇ ಇದು ಮಾಡ್ಕೊಂಡಿದ್ದಾರೆ. ಒಳ ಚರಂಡಿ ಅಷ್ಟೇ, ಇದು ಆಗಿಲ್ಲ. ಇದು ಸಾರ್ವಜನಿಕ ರೋಡಿಗೆ ಸಂಬಂಧ ಅವರು ಮಾಡ್ತಾ ಇಲ್ಲ. ಪಾವನ್ ಇಂಜಿನಿಯರ್ ಅಂತ ಒಬ್ರು, ಅವರಿಗೂ ಸಮರ್ಥವಾಗಿ ಇದು ಜಡ್ಪಿ ಇದಕ್ಕೆ ನಾನು ಮನವಿ ಕೊಟ್ಟಿದ್ದೇನೆ. ಅವ್ರಿಗೆ ಹೇಳಿಕೆ ಬಂದ್ರೆ 2 ವರ್ಷದಿಂದ ಸತತವಾಗಿ ಹೇಳಿದ್ದೇನೆ. ಅವ್ರು ಬರ್ತೀನಿ. ಅಲ್ಲಿ ಶೆಟ್ಟಿಕೆರೆ ಶಾಲೆ ಇದಕ್ಕೆ ನೋಡಿ ಚರಂಡಿ ಇಲ್ಲಿನ ವ್ಯವಸ್ಥೆಯನ್ನು ನೋಡಿದ್ರೆ ತುಂಬಾ ಹದಗೆಟ್ಟು ಹೋಗಿದೆ. ಇದನ್ನ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಆಯ್ತಾ, ಇದಕ್ಕೆ ನಮ್ಮಲ್ಲಿ ಈ ಮೂಲಭೂತ ಸೌಕರ್ಯಕ್ಕೆ ಅಥವಾ ಇಲ್ಲಿ ಆಗ್ತಕ್ಕಂಥ ಇದಕ್ಕೆ ಯಾರು ಇದನ್ನ ಗಮನ ಹರಿಸ್ತಾ ಇಲ್ಲ. ಆದಷ್ಟು ಬೇಗ ನಮಗೆ ಇದನ್ನ ಸರಿಪಡಿಸಿಕೊಂಡು ನೋಡಿ, ನೀರು ಚರಂಡಿ ಒಂದೇ ಆಗಿದೆ. ಏನು ಚರಂಡಿ ರೋಡು ಎರಡು ಒಂದೇ ಆಗಿದೆ. ಇದು ಶಾಲೆ, ಅದು ಅಂಗನವಾಡಿ. ಬನ್ನಿ, ಇಲ್ಲಿ ನೋಡಿ ಹಿಂಗಾಗಿದೆ ವ್ಯವಸ್ಥೆ. ಏನು ವ್ಯವಸ್ಥೆ ಇದೆ ಅನ್ನೋದು ನೋಡಿ. ಇನ್ನು ಮುಂದೆ ಹೋದಾಗ ಮತ್ತು ಇದೆ ಬಸ್ ಸ್ಟ್ಯಾಂಡ್ ಅಂದ್ರೆ ನಮ್ಮಲ್ಲಿ ಸೌಕರ್ಯ ಅಂದ್ರೆ. ಆದ್ರೆ ಇಲ್ಲಿ ಇಷ್ಟು ಇದಾದ್ರೂ ಕೂಡ 2-3 ವರ್ಷ ಆಯ್ತು ಇದನ್ನ ಇದಾಗಿ. ನಾನು ಈ ಬಸ್ ಸ್ಟ್ಯಾಂಡ್ ಬಿದ್ದು ಹೋಗಿದೆ ಅಂತ ಹೇಳಿ ಸಂಸತ್ರ ರಾಘವೇಂದ್ರ ಅವರಿಗೆ ಸಮ್ಮತವಾಗಿ ಈ ಮನವಿಯನ್ನು ಕೊಟ್ಟಿದ್ದೇನೆ. ಹಾಗೆ ತಾಲೂಕ್ ಪಂಚಾಯತಿ ಕೊಟ್ಟಿದ್ದೇನೆ, ಜಿಲ್ಲಾ ಪಂಚಾಯತಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ, ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೇವೆ. ಆದ್ರೂ ಕೂಡ ಯಾರೂ ಇದ್ರ ಬಗ್ಗೆ ಸ್ಪಂದಿಸಿಲ್ಲ. ಆದ್ರೆ ಈ ಇಂದು ನಾಳೆ ಈ ಛಾವಣಿಯನ್ನು ಬಿದ್ದು ಹೋಗುತ್ತೆ. ಯಾರ ದನಗಳು ಮತ್ತು ಯಾರಿಗೂ ಏನೋ ಅನ್ಯಾಯ ಆಗಿ ಮತ್ತೆ ಇದು ಭಾರಿ ಕಷ್ಟ. ಈಗ ಇದಕ್ಕೆ ಸಂಬಂಧವಾಗಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಮಾನ್ಯ ಗೋಪಾಲಕೃಷ್ಣ ಅವರು ಇವರು ಸಮ್ಮತ ಶಾಸಕರು ಇದಕ್ಕೊಂದು ಗಮನ ಹರಿಸಿ ಇಲ್ಲಿಗೆ ಒಂದು ಬಸ್ ಸ್ಟ್ಯಾಂಡ್ ವನ್ನ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೇವೆ. ಆದ್ರೆ ಇಲ್ಲಿವರೆಗೂ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಆದ್ರೆ ಮುಟ್ಟಿಲ್ಲ, ಹಿಂದೆ ಕೊಟ್ಟಿದ್ದು ಗೊತ್ತಿಲ್ಲ. ಆದ್ರೆ ಈ ಮೂಲಕ ಆದ್ರೂ ಕೂಡ ನಮಗೆ ಇದನ್ನ ಸರಿಪಡಿಸಿ ಕೊಡ್ಬೇಕಂತೇಳಿ ನಾವು ಒಂದು ಮನವಿ ಮಾಡ್ಕೊಳ್ತೇವೆ. ಇದು ಮೇಲಿನ ಕೋಲ್ಕೋಡು ಬ್ರಾಹ್ಮಣರ ಕೇರಿಗೆ ಹೋಗ್ತಕ್ಕಂತ ರಸ್ತೆ. ಎಷ್ಟು ವರ್ಷದಿಂದ ಹಾಳು ಬಿತ್ತಕ್ಕಂತ ರಸ್ತೆ ಮಾಡ್ತೀನಿ ಅಂತೇಳಿ ಪ್ರತಿಯೊಬ್ಬರು ಬಂದು ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ. ಮಾಜಿ ಅಧ್ಯಕ್ಷರಾದ ಮಂಜುನಾಥ ಶೆಟ್ಟರು 10 ವರ್ಷ ಇಲ್ಲಿ ಸತತವಾಗಿ ಆರಿಸಿ ಬಂದು ಇದು ಮಾಡ್ಕೊಂಡಿದ್ದಾರೆ, ಗೆದ್ದು ಇದು ಮಾಡಿ ನಾವು ಮಾಡ್ತೀನಿ ಅಂತ ಮಾಡಿಲ್ಲ. ಆದ್ರೆ ಇನ್ನಾದ್ರೂ ಕೂಡ ಅವ್ರು ಮಾಡಿಕೊಡ್ಬೇಕು. ಯಾಕೆಂದ್ರೆ 10 ವರ್ಷದಿಂದ ಇದು ಮಾಡ್ಕೊಂಡವ್ರ. ಇದು ಬ್ರಾಹ್ಮಣರು ಯಾರು ಸುದ್ದಿ ಹೋಗೋರಲ್ಲ, ಯಾರು ಇದಲ್ಲ. ಆದ್ರೆ ಊರಿನ ರಸ್ತೆಯನ್ನ ಅಭಿವೃದ್ಧಿ ಮಾಡಿಕೊಡ್ಲಿಕ್ಕೆ ಅಂತ ನಾವು ಅವತ್ತಿನಿಂದ ಕಳೆಯಿಂದ ಕೇಳಿದೀವಿ, ಮಾಡಿಲ್ಲ. ಆದ್ರೆ ಏನ್ ಮಾಡ್ತಾರೆ, ಪ್ರತಿ ವರ್ಷನೂ 4 ಲೋಡ್ 5 ಲೋಡ್ ಗ್ರಾವಲ್ ಹಾಕಿ ಸರಿ ಮಾಡ್ತಾರೆ ಬಿಟ್ರೆ ಇದಕ್ಕೆ ಯಾವುದೇ ತರದಲ್ಲೂ ರೋಡನ್ನ ದುರಸ್ತಿ ಇಲ್ಲ. ಇದ್ರ ಮುಂದೆ ಕಲ್ಕೊಡಿಗೆ ಅದು ಲಾಸ್ಟ್ ಎಂಡ್, ಇನ್ನೊಂದು 10-15 ಕಲ್ಕೊಡ್ ಮಾತ್ರ. ಭೀಮನಕೋಣೆ ಗ್ರಾಮ ಪಂಚಾಯತಿಗೆ ಸೇರ್ಪಡ್ತಕ್ಕಂತ ರೋಡು. ಇದು ನೋಡಿ ನಮ್ಮ ಮನೆ ಚರಂಡಿ, ನಮ್ಮ ಇದಕ್ಕೆ ಚರಂಡಿ. ಆದರೆ ಈ ಚರಂಡಿ ಈ ಹಿಂದೆ ಇದಕ್ಕೆ ಬಾಕ್ಷಿ ಚರಂಡಿ ಮಾಡಬೇಕು ಅಂತೇಳಿ ಮಾಜಿ ಅಧ್ಯಕ್ಷರು ಮಂಜುನಾಥ ಶೆಟ್ಟರ್ ಅವರು 4 ಲಕ್ಷ ರೂಪಾಯಿಯನ್ನ ಇದಕ್ಕೆ ಇದಾಗಿಟ್ಟಿದ್ದಾರೆ, ಅಪ್ರೂವಲ್ ಆಗಿದ್ದ. ಇದನ್ನ ಕ್ಯಾನ್ಸಲ್ ಮಾಡಿ ಇದು ಮಾಡ್ಕೊಂಡಿದ್ದಾರೆ. ಆದರೆ ಆ ಚರಂಡಿಯು ಈ ನೀರಿನ ಇದನ್ನ ನೀರಷ್ಟು ಬಂದು ನಮ್ಮ ಮನೆಗೆ ಧುಮುಕ್ತದೆ. ಆದ್ರಿಂದ ಇದಕ್ಕೆ ಇದಲ್ಲ. ಆದಷ್ಟು ಬೇಗ ನಮಗೆ ಇದನ್ನ ಸರಿಪಡಿಸಿ ಕೊಡಬೇಕು. ಮತ್ತೆ ಇಲ್ಲಿ ಭಾರಿ ಅನ್ಯಾಯ ಇದಾಗಿದೆ ನೋಡಿ. ಇದಕ್ಕೆ ಏನು ಇದಿಲ್ಲ, ನಮ್ಮ ಮೇಲ್ಗಡೆ ಬಂದು ನೀರನ್ನ ಧುಮುಕಿ ನಮ್ಮ ಮನೆಗೆ ಇದಾಗಿ ಹೋಗುತ್ತೆ. ಇದನ್ನ ನಾವು ಅವ್ರಿಗೆ ಗಮನ ಕೊಟ್ಟಿದ್ದೇವೆ. ಮತ್ತೆ 4 ಲಕ್ಷ ರೂಪಾಯಿ ಚರಂಡಿ ಮಾಡಬೇಕು ಅಂತ ಹೇಳ್ಕೊಂಡು ಹಿಂದೆ ಅದನ್ನ ಇದು ಮಾಡ್ಕೊಂಡು ಅಪ್ರೂವಲ್ ಆಗಿದ್ದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಪಂಚಾಯತಿ ಇಲ್ಲ. ಹೌದು, ಅಧ್ಯಕ್ಷ ಮಂಜುನಾಥ ಶೆಟ್ಟರ್ ಅವರು, ಮಾಜಿ ಅಧ್ಯಕ್ಷರು ಮಂಜುನಾಥ ಶೆಟ್ಟರ್ ಅವರು ಇದಕ್ಕೆ ಬಾಕ್ಸ್ ಚರಂಡಿ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಂಡು ಮಾತಾಡಿ ಆ ಪೆಂಡಿಂಗ್ ಅದಕ್ಕೆ ದುಡ್ಡು ಇಟ್ಟದನ್ನ ಕ್ಯಾನ್ಸಲ್ ಮಾಡ್ಯಾರ. ಈಗ ನಮಗೆ ಅವ್ಯವಸ್ಥೆ ಆಗಿದೆ, ನೀರಿಲ್ಲ, ಅದ ಚರಂಡಿ ಇಲ್ಲ.
ಆ ಚರಂಡಿ ಈ ಚರಂಡಿ ಒಂದಾಗಿದೆ. ಮೇಲ್ಗಡೆ ಬರ್ತಕ್ಕಂಥ ಗುಡ್ಡದ ನೀರು ಪೂರ ಬಂದು ನಮ್ಮ ಮನೆಯೊಳಗೆ ದುಗ್ತದೆ. ಇದನ್ನು ನಮಗೆ ಇದು ಮಾಡಿಕೊಡ್ಬೇಕು ಖಂಡಿತ. ನಮ್ದು ತೀರ್ಥ ಗ್ರಾಮ ಮೇಲಿನ ಕೌಲ್ಕೋಡು. ಇದು ಭೀಮನಕೋಣೆ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಈ ನಮಗೆ ನೀರಿನ ಸರಬರಾಜು ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ನೀರನ್ನು ಕೇಳಕ್ ಹೋದ್ರೆ ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಇಷ್ಟ ಬಂದಾಗೆ ಮನ್ಸಿಗೆ ಬಂದಾಗೆ ನೀರು ಬಿಡ್ತಾರೆ ವಿನ ನೀರಿಲ್ಲ. ಆಯ್ತಾ, ನಾವು ಎಷ್ಟು ಮನವಿ ಮಾಡ್ಕೊಂಡ್ರು ಕೂಡ ನೀರಿಂದ ಇದು ಬರ್ತಿಲ್ಲ. ಹಾಗೆ ಇವತ್ತು ನಾವು ಇದು ಕೇಳಿದಾಗ ನೀರು ಗಂಟೆ ಯಾರು ಏನು ಅಂತಾರೆ, ಅದಕ್ಕೆ ಅವ್ರಿಗೆ ಇದಿಲ್ಲ. ಅದರಿಂದ ಇದೇ ನೀರಿನಲ್ಲಿ ನೋಡಿ ಸರ್, ಇದಕ್ಕೆ ಏನು ಕ್ಲಾಪ್ ಇಲ್ಲ, ಇದಕ್ಕೆ ಇದಿಲ್ಲ, ಏನೂ ಇಲ್ಲ. ಒಟ್ಟು ಅವ್ಯವಸ್ಥೆ ಆಗಿದೆ. ಏನೇ ಆಗಲಿ ಬರ್ತಕ್ಕಂಥ ನೀರಿನ ಸೌಲಭ್ಯನೂ ನಮ್ಮಲ್ಲಿಗಿಲ್ಲ. ಆಯ್ತಾ, ನಾವು ಕೇಳಿದ್ದೀವಿ. ಈ ಹಿಂದೆ ಬೇಕಾದಷ್ಟು ಹೋರಾಟ ಮಾಡಿದ್ದೀವಿ. ನೀರಟ್ಟು ಮಾಡಿ 2023 ಸಾಲಾಗ ಬೇಕಾದಷ್ಟು ಇದು ಮಾಡಿ ಮಾಹಿತಿಗೆ ಹಾಕಿ, ಮತ್ತೆ PDO ಕೃಷ್ಣಪ್ಪನವರು, ಮಾಜಿ ಅಧ್ಯಕ್ಷರಾದ ಮನ್ಯ ಶೆಟ್ರು, ನೀರ್ಗಂಟಿ ಎಲ್ಲರೂ ಇಲ್ಲಿ ಬಂದು ತಳ ಪರಿಸ್ಥಿತಿಯಲ್ಲಿ ಮಾಡಿ ಬರೆದಿರ್ತಕ್ಕಂಥ ನೀರನ್ನು ಅವರು ಅರ್ಥ ಮಾಡಿಕೊಂಡು ಪುನಃ ನೀರು ಬಿಟ್ಟಿದ್ದಾರೆ. ನೀರು ಬಿಟ್ಟು ಯಾವುದೇ ಥರದಲ್ಲಿ ಇನ್ನು ಕುಂದು ಕೊರತೆ ಇಲ್ಲ. ಮತ್ತೆ ಇನ್ನು 24 ಗಂಟೆ ನಿಮಗೆ ಇನ್ನೊಂದು 3 ತಿಂಗಳು 6 ತಿಂಗಳು ತಡ್ಕೊಳ್ರಿ. 24 ಗಂಟೆ ಒಳಗೆ 24 ಗಂಟೆ ನಿಮಗೆ ನೀರಿನ ನಾವು ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಮತ್ ಕೊಟ್ಟಿದ್ದಾರೆ. ಆದರೆ 24 ಇದಾದ್ರೂ ಕೂಡ ನಮಗೆ ನೀರು ಸಿಗ್ತಾ ಇಲ್ಲ, ನೀರು ಬರ್ತಾ ಇಲ್ಲ. ಆಯ್ತಾ, ಆದ್ರಿಂದ ನಮಗೆ ನೀರಿನ ಸರಬರಾಜು ಗ್ರಾಮ ಪಂಚಾಯತಿ ಭೀಮನಕೋಣೆ ಅಧ್ಯಕ್ಷರ ಹೆಸರು ಮಾಜಿ ಅಧ್ಯಕ್ಷರು ಮನ್ಯಾಸ್ ಶೆಟ್ಟಿ ಅಂತ. ಇಲ್ಲಿ ಮುಂಚೆ ಈಗ MS ನಾಗರಾಜ್ ಅವರು. ಇದಕ್ಕೆ ದಯವಿಟ್ಟು ಇದನ್ನ ಕಳಕಳಿಯಿಂದ ನಮಗೆ ಇದನ್ನ ಇದು ಮಾಡಿಕೊಂಡು ಇಲ್ಲಿ ಈ ಗ್ರಾಮ ಪಂಚಾಯತ್ ಇದಕ್ಕೆ ಜನರಿಗೆ ಸಂಪೂರ್ಣವಾಗಿ ಇದಕ್ಕೆ ಸೌಲಭ್ಯನ ಒದಗಿಸಿ ಕೊಡ್ಬೇಕು ಅಂತಲೇ ನಾನು ಕೇಳ್ಕೊಳ್ತೀನಿ. ನೀರಿಂದ ಜಾಸ್ತಿ ಪ್ರಾಬ್ಲಮ್. ಮತ್ತೆ ರೋಡು, ಮತ್ತೆ ಬಸ್ ಸ್ಟ್ಯಾಂಡ್ ಇಲ್ಲ. ನಮಗೆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಕಂಡ್ರೆ ಏನಂತಾರೆ, ವರದಾಮೂಲ ಮತ್ತು ಕೌಲ್ಕೋಡು ಸಾಕಷ್ಟು ಎಲ್ಲ ಸಂಸದ ರಾಘವೇಂದ್ರ ಅವರಿಗೂ ಸಮತ್ವವಾಗಿ ಅರ್ಜಿ ಕೊಟ್ಟಿದ್ದೇನೆ. ಆಮೇಲೆ ತಾಲೂಕ್ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೇನೆ, ಗ್ರಾಮ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೇನೆ, ಹಾಗೂ ಭೀಮನಕೋಣೆ ಗ್ರಾಮ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀನಿ, ತಾಲೂಕ್ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀನಿ. ಆದ್ರೂ ಬಸ್ ಸ್ಟ್ಯಾಂಡ್ ಇಲ್ಲ. ಆದ್ರೆ ಈ ಚಿರಂಡಿ ಒಳಚಿಂಡಂಡಿ ಅವ್ರ ಹೆಸರಂತ ಪಾವನ್ ಅಂತ ಇಂಜಿನಿಯರ್, ಅವರು ಆಫೀಸಿಗೆ 16 ಸರಿ ಹೋಗಿ ಅವ್ರಿಗೆ ಹೇಳಿದ್ದೀನಿ, ಮಾಡ್ಕೊಡ್ತೀನಿ ಸರ್, ಬರ್ತೀನಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ಮಕ ಇಲ್ಲ. ನಮ್ಮ ಊರಿನ ಅವ್ಯವಸ್ಥೆಯನ್ನ ನೋಡಿ ಸರ್, ಈ ತರ ಆಗಿದೆ. ಇದನ್ನ ಖಂಡಿತವಾಗಿ ಎಲ್ಲರೂ ನಮಗೆ ಇದು ಕೊಟ್ಟು ಮನೆ ಇದಾಗಿದ್ರೆ ನಮಗೆ ಖಂಡಿತ ಇದನ್ನ ಇದು ಮಾಡ್ಕೊಡ್ಬೇಕು. ನನ್ನ ಹೆಸರು ಬಾಬು ಕುಲಾಲ್ ಅಂತ. ಆಯ್ತಾ, ನೀವೇನ್ ಕೆಲಸ ಮಾಡೋದು? ನಾವು ಏನೂ ಇಲ್ಲ, ಮುಂಚೆ ಕೂಲಿ ಕೆಲಸ ಮಾಡ್ತಿದ್ವಿ. ಈಗ ನಾವು ಇಲ್ಲ, ನಮ್ಮ ವಯಸ್ಸಾಗಿದೆ, ಮನೆಯೆಲ್ಲ ನಾವು ಇದು ಮಾಡ್ಕೊಂಡಿದ್ದೇವೆ. ನಮಗೆ ಅದರ ಮೂಲಭೂತ ಸೌಕರ್ಯ, ನಮಗೆ ನೀರು, ಇಲ್ಲಿ ಇರತಕ್ಕಂಥ ಎಲ್ಲರೂ ಕಡು ಬಡವರು ಮತ್ತು ಕೂಲಿಕಾರರು, ಇದನ್ನ ಬಿಟ್ಟರೆ ಮತ್ತೆ ಇನ್ಯಾರೂ ಅವರಿಗೆ ಯಾವ ಆಧಾರ ಇಲ್ಲ. ಆಯ್ತಾ, ಅದು ಬರ್ತಾ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ಹಿಂದೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಮನೆಗೆ ರಿಂಗ್ ಕೊಡುವರು, ಬಾಮಿ ತಗೊಡೋ ಸಾರ್ವಜನಿಕ, ಅದು ಸಮತ್ವ ಇಲ್ಲ. ಇದೇ ನೀರನ್ನು ನಂಬ್ಕೊಂಡು ಜನ ಬದುಕ್ತಾ ಇದ್ದಾರೆ. ನೀರಿಲ್ಲ, ಕೇಳಿದ್ರೆ ಬಿಡ್ತೀನಿ ಅಂತಾರೆ, ಬಿಡಲ್ಲ. ಆಯ್ತಾ, ಇದಕ್ಕೆ ನಮಗೆ ವ್ಯವಸ್ಥೆ ಆಗಬೇಕು. ಮತ್ತು ಇವತ್ತು ಸಹ ನಾನು ಅವರಿಗೆ ಮಾನ್ಯ ಶಾಸಕರೇ ಗೋಪಾಲಕೃಷ್ಣ ಅವರಿಗೂ ಸಮತ್ವವಾಗಿ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಮತ್ತು ಅವರಿಗೂ ನಾನು ಇದು ಮಾಡ್ಕೊಳ್ತೇವೆ, ಪಂಚಾಯತಿಗೂ ತಿಳಿಸಿದ್ದೇವೆ. ಇದು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮ ಇದು ಮಾಡ್ಕೊಡ್ಬೇಕು ಅಂತ ಪ್ರಾರ್ಥನೆ. ನಾರಾಯಣ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಕೇಳಿ ಬಂದ್ವಿ. ಹೌದು, ಏನ್ ಪ್ರಾಬ್ಲಮ್ ಆಗ್ತದೆ ಹೇಳಿ? ನೀರ್ ಸರಿಯಾಗಿ ಬರ್ತಾ ಇಲ್ಲ. ನೀರು ಸಣ್ಣ ಬರ್ತದೆ, ಮತ್ತೆ 2-3 ದಿನಕ್ಕೆ ಒಂದ್ಸಲ ಬಿಡ್ತಾನ. ಮತ್ತೆ ನೀರು ಸುಮ್ಮನೆ ಚರಂಡಿಲೆಲ್ಲ ಹರಿದಾಕ್ಬಿಟ್ರೆ ನಮ್ಗೆ ನೀರು ಉಪಯೋಗ ಆಗೋದಿಲ್ಲ. ಬಿಟ್ಟು ನೀರು ಸರಿ ಬರ್ತಾನೆ ಇಲ್ಲ. ನೀರಲ್ಲಿ ನಿಮಗೆ ನೀರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಏನೂ ಇಲ್ಲ, ಇಲ್ಲ. ಈ ನೀರೇ ನಂಬ್ಕೊಂಡು ಹಾ ಹೌದು, ಅದೇ ಪಂಚಾಯತಿಗೆ ಹೇಳಿದ್ದೀರಾ? ಪಂಚಾಯತಿ ಹೇಳಿದೀವಿ. ಮತ್ತೆ ಏನಂತಾರೆ ಅವ್ರು? ಆ ನೀರ್ ಬಿಡೋ ಹತ್ರ ಹೇಳಿದೀವಿ, ಸರಿ ಮಾಡ್ತೀವಿ ಅಂತಾರೆ. ಮತ್ತೆ ಈ ಕಡೆ ಬರೋದಿಲ್ಲ ಕಡೆ ಯಾರು. ಆಮೇಲೆ ಮತ್ತೇನ್ ಪ್ರಾಬ್ಲಮ್? ಇಲ್ಲಿ ಚರಂಡಿ ಪ್ರಾಬ್ಲಮ್. ಹೌದು, ಚರಂಡಿ ಒಂದು ಬೇಕು ಸರ್. ಚರಂಡಿ ಒಂದು ಎಲ್ಲ ಕಡೆ ಮಾಡಿದೆ, ನಮ್ ಕಡೆ ಚರಂಡಿ ಮಾಡಲ್ಲ. ಸಿಮೆಂಟ್ ಚರಂಡಿ ಈಗ ಹೋದ್ಸಲ ಪೈಪ್ ಲೈನ್ ಮಾಡಿದ್ರು, ಎಲ್ಲ ಅಗದಾಕಿ ಹೋದ್ರು. ಅದೇ ನೋಡಿ ಎಲ್ಲ ಹೆಂಗ್ ಕೂತ್ಕೊಂಡಿರ್ತದೆ. ಈಗ ಪೈಪ್ ಲೈನ್ ಎಲ್ಲ ಮಾಡಿ ಅಗದೆಲ್ಲ ಹಾಕಿ ಅದನ್ನೆಲ್ಲ ಹಾಳು ಮಾಡಿ ಇಟ್ಟು ಇರೋದು. ಈಗ ನೀರು ಎಲ್ಲೆಲ್ಲಿ ಬೇಕಲ್ಲಿ ನುಗ್ಗಿ ಹೋಗ್ತದೆ. ಚರಂಡಿ ಎಲ್ಲ ಕಡೆ ಸರಿ ವ್ಯವಸ್ಥೆ ಇಲ್ಲ. ಚರಂಡಿ ಎಲ್ಲ
ನೀರು ಸರಿಯಾಗಿ ಬಿಡ್ತಿಲ್ಲ, ಚರಂಡಿ ವ್ಯವಸ್ಥೆ. ಹಾ ಚರಂಡಿ ವ್ಯವಸ್ಥೆ ಇಡ್ಬೇಕು. ಹಾ, ಇದು ಚಿರಂಡಿ. ಇದ್ರ ಚಿರಂಡಿಯನ್ನ ಸರಿ ಇಲ್ಲ, ನೀರು ಇದಕ್ಕಿಲ್ಲ, ರೋಡು ಇದು ಚಿರಂಡಿ ಎರಡು ಒಂದೇ ಆಗಿದೆ. ಆ ಇಂಜಿನಿಯರಿಗೆ 16 ಸರಿ ನಾನು ಪ್ರತಿ ವರ್ಷನೂ ಹೋಗಿ ಹೇಳ್ತಾ ಇದ್ದೀನಿ, ಬರ್ತಾ ಇಲ್ಲ. ಬರ್ತೀನಿ ಅಂದರೆ ಬರ್ತಾ ಇಲ್ಲ. ಈ ಸರಿ ಅಲ್ಲಿಯೂ ಸತತವಾಗಿ ನಾವು ಉಗ್ರ ಹೋರಾಟ ಮಾಡಿ ಇದು ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರು ಕರೆಕ್ಟಾಗಿ ಇದು ಮಾಡ್ಕೊಂಡ್ರೆ ಇದು ಬಂದು ಕೂಡಲೇ ಈ ಸ್ಥಳ ಬಂದು ಅವ್ರು ಸರಿ ಮಾಡಿ ಕೊಡ್ಬೇಕು. ಅದರಿಂದ ನಮ್ಗೆ ವ್ಯವಸ್ಥೆ ಇಲ್ಲ, ಇಲ್ಲಿ ಇದಾಗಬೇಕು. ಮತ್ತೆ ಇಲ್ಲಿ ನೋಡಿ, ಅಲ್ಲಿವರೆಗೂ ಸಹ ನೋಡಿ ಅದು ಹೆಂಗಿದೆ ನೋಡಿ ರಸ್ತೆ. ಇದನ್ನ ಯಾವ ತರ ಇದು ಮಾಡಿದ್ರೆ ಚಿರಂಡಿ ಬಾಕ್ಸ್, ಇದನ್ನ ಯಾವ ಒಳ ಇದನ್ನೂ ಇಲ್ಲ, ಎಲ್ಲ ಅವ್ಯವಸ್ಥೆ ಆಗಿದೆ ನೋಡಿ ಯಾವ ತರ ಇದೆ ಅಂತ. ಹೌದಾ, ಅಷ್ಟೂ ಇದಾಗಿದೆ. ಇದು ಮೇಲಿನ ಕೌಲ್ಕೋಡು ಭೀಮನಕೋಣೆ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ವ್ಯಾಪ್ತಿ ಬರ್ತಕ್ಕಂಥ ಇದು ಸ್ಥಳ. ಇದು ನೋಡ್ರಿ, ಇದು ನೀರಿಂದ ಇದು ಇಲ್ಲ, ತಗೊಂಡ ರೋಡಿಗೆ ಹಾಕಿದ್ದಾರೆ. ಆಯ್ತಾ, ನೀರು ಬರ್ತಾ ಇಲ್ಲ. ಆಯ್ತಾ, ನೀರನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ನೀರಿನ ವ್ಯವಸ್ಥೆ ನೋಡ್ರಿ, ಇದು ಚಿರಂಡಿ ತೆಗಿಯಂಗಿಲ್ಲ, ಇತ್ಲಾಗಿ ಇದು ಮಾಡಂಗಿಲ್ಲ, ಆ ತರ ಆಗಿದೆ ನೋಡಿ. ಇದನ್ನ ಅವ್ಯವಸ್ಥೆ. ಆಯ್ತಾ, ಆದ್ರೆ ರೋಡು ಮತ್ತೆ ಚಿರಂಡಿ ಎರಡು ಒಟ್ಟೆ ಒಂದೇ ಆಗಿದೆ ನೋಡಿ, ಯಾವ ತರ ವ್ಯವಸ್ಥೆ ಇದೆ ಹೆಂಗಿದೆ ಅಂತ. ಇದು ಮೇಲಿನ ಕೌಲ್ಕೋಡಿನಿಂದ ಅವಿನಹಳ್ಳಿಗೆ ಹಾದು ಹೋಗುವ ರೋಡು, ಒಳ ರೋಡ್ ಇದು. ಆದ್ರೆ ರೋಡ್ ದುರಸ್ತಿ ಇಲ್ಲ. ಇಷ್ಟು ವರ್ಷ ಆದ್ರೂ ಕೂಡ ಇದರಲ್ಲಿ ಯಾವುದೇ ಜನರಿಗೆ ಓಡಾಡಕ್ ಆಗ್ತಾ ಇಲ್ಲ, ಇದಕ್ಕೆ ಸೌಲಭ್ಯ ಇಲ್ಲ. ಅರ್ಧಂಬರ್ಧ ರೋಡ್ ಮಾಡಿದ್ದಾರೆ, ಇದು ಮಾಡಕ್ ಆಗೋದಿಲ್ಲ ನೋಡ್ರಿ. ಇದನ್ನ ಇದಕ್ಕಂತ ಮಾಡ್ತೀನಿ ಅಂತಾರೆ, ಮಾಡಕ್ಕಾಗಲ್ಲ ನೋಡ್ರಿ. ಗುಂಡಿ ಏನ್ಬೇಕಂದ್ರೆ ಮಳೆಗಾಲ ಅಂತೂ ಓಡಾಡಕ್ ಆಗಲ್ಲ. ಆಯ್ತಾ, ಆದ್ರಿಂದ ಇದು ಮಾಡ್ಕೋಬೇಕು. ಬರ್ರಿ